ಹಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಅಪ್ಕಮಿಂಗ್ ಕನ್ನಡ ಮೂವೀಸ್ ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂತದ್ದು. ಇಲ್ಲಿ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಇರುವಂತ ಅಪ್ಡೇಟ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ 2 ಹೊಸ ಮಾರ್ಕೆಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಓಪನ್ ಆಗುತ್ತೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆಫ್ ದ ವಿಡಿಯೋ. ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಬಿಲ್ಲಾರಂಗ ಭಾಷಾ BRB ಕಿಚ್ಚ ಸುದೀಪ್ ಅವರ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈಗ ಸಿನಿಮಾ ಆದ್ಮೇಲೆ ನೀವೇನಾದ್ರೂ ವಿಟ್ನೆಸ್ ಮಾಡೋಕ್ ಹೊಟ್ಟಿದ್ದೀರಾ ಅಂತಂದ್ರೆ ಅದು ಬಿಲ್ಲಾರಂಗ ಭಾಷೆನೇ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ರೋಬೋ 2 ಏನಿದೆ ಅದು ಫಸ್ಟ್ ಟೈಮ್ ಆಗಿತ್ತು 2D ಮತ್ತೆ 3D ಎರಡು ಒಟ್ಟಿಗೆ ಶೂಟ್ ಮಾಡಿರುವಂತದ್ದು. ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು 2D ಮತ್ತೆ 3D ಎರಡು ಒಟ್ಟಿಗೆ ಶೂಟ್ ಮಾಡ್ತಿರುವಂತದ್ದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮೇ ಹೇಳಿದ್ದೆ, ಎಲ್ಲಾ ಕಸ್ಟಮ್ ಮೇಡ್ ಡಿಸೈನ್ ಮಾಡಿರುವಂತದ್ದು, ಪೆನ್ನಿಂದ ಹಿಡಿದು ಪೇಪರ್ ವರ್ಗು ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲ ಪ್ರತಿಯೊಂದನ್ನು ಕಸ್ಟಮ್ ಡಿಸೈನ್. ಯಾಕೆಂತಂದ್ರೆ ಫ್ಯೂಚರ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅದು ಇವರಿಗೆ ಗೊತ್ತಿದೆ ಅಂತಾನೆ ಹೇಳ್ಬೋದು. ಓಕೆ, ಈಗ ಎರಡನೇ ಅಪ್ಡೇಟ್ ಬಂದು ಪ್ರಶಾಂತ್ ನೀಲ್ ಅವರ ಜೊತೆ NTR ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. NTR ಅವ್ರನ್ನ ಯಾವಾಗ್ಲೂ ನಾನು ಕನ್ನಡ ಇಂಡಸ್ಟ್ರಿ ಅವ್ರ ಅಂತಾನೆ ಅನ್ಕೊಳ್ಳೋದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ವಿಡಿಯೋ ಎಲ್ಲ ನೋಡಿದ್ರೆ ನಾನು ಮೆನ್ಷನ್ ಮಾಡಿರೋದೇ ಹಾಗೆ ಅವ್ರು ಕನ್ನಡ ಇಂಡಸ್ಟ್ರಿ ಅವ್ರ ಅಂತಾನೆ. ಯಾಕೆಂದ್ರೆ ಅವ್ರು ಕನ್ನಡದವ್ರು ಆಗಿರೋದ್ರಿಂದ. ಪ್ರಶಾಂತ್ ನೀಲ್ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದ್ರಲ್ಲಿ ನಮಗೆ ಗೊತ್ತಾಗ್ತಿರೋದು ಏನಂತಂದ್ರೆ ಆಲ್ರೆಡಿ ಹಂಗಾದ್ರೆ ಶೌರ್ಯಾಂಗ ಪರ್ವಂ ಅಂದ್ರೆ ಸಲಾರ್ ಪಾರ್ಟ್ 2 ಏನಾದ್ರೂ ಶೂಟಿಂಗ್ ಮುಗಿದೋಯ್ತು. ಹಾಗಾದ್ರೆ ಇನ್ನೇನ್ ರಿಲೀಸ್ ಡೇಟ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ಬೇಕಷ್ಟೇ ಬಿಟ್ರೆ ಇನ್ನೇನ್ NTR ಜೊತೆ ಕಾಂಬಿನೇಷನ್ ತೆಗಿತಾ ಇದಾರೆ. ಇದೇನ್ ಪ್ರೊಮೋ ಶೂಟ್ ಕೂಡ ಆಗಿರ್ಬೋದು, ಆದ್ರೆ ಅಷ್ಟೊಂದು ದೊಡ್ಡ ಮ್ಯಾಸಿವ್ ಸೆಟ್ ನೋಡಿದ್ರೆ ಪ್ರೊಮೋ ಶೂಟ್ ತರ ಕಾಣಿಸ್ತಿಲ್ಲ ಗುರು. ಆಕ್ಚುಲ್ ಶೂಟಿಂಗ್ ನಡೀತಿರಂಗ್ ಕಾಣಿಸ್ತಾ ಇದೆ. ನನಗೆ ಗೊತ್ತಿರಂಗೆ ಪ್ರೊಮೋ ಶೂಟೇ ಆಗಿರುವಂತದ್ದು. ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಮೈತ್ರಿ ಮೂವಿ ಮೇಕರ್ಸ್ ಕಡೆಯಿಂದ ಬರ್ತಿರುವಂತದ್ದು. ಹೊಂಬಾಳಿ ಡಿಸ್ಟ್ರಿಬ್ಯೂಷನ್ ತಗೋಬಹುದು ಲಾಸ್ಟಿಗೆ, ಆದ್ರೆ ಮೈತ್ರಿ ಮೂವಿ ಮೇಕರ್ಸ್ ಇದ್ರದ್ದು ಪ್ರೊಡಕ್ಷನ್ ಹೌಸ್ ಆಗಿರುವಂತದ್ದು. ಮೂರನೇ ಅಪ್ಡೇಟ್ ಬಂದು ಜೈಲರ್ 2 ಆಗಿರುವಂತದ್ದು. ಆಲ್ರೆಡಿ ನೀವು ಪ್ರೊಮೋ ಶೂಟ್ ನೋಡಿದೀರಾ. ರಜನಿಕಾಂತ್ ಅವ್ರ ಎಂಟ್ರಿ ವಿತ್ ಬ್ಲಾಸ್ಟ್ ಅಲ್ಲಿ ಇರುತ್ತೆ. ಆದ್ರೆ ಈಗ ಬಂದಿರುವಂತ ಅಪ್ಡೇಟ್ ಏನಂದ್ರೆ ಶಿವಣ್ಣ ಅವರು 14 ದಿನದ ಕಾಲ್ ಶೀಟಿಗೆ ಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ 14 ದಿನ ಶೂಟಿಗೆ ಇವರು ಆಲ್ರೆಡಿ ಹೋಗಿ ಕೊಟ್ಟಿದ್ದಾರೆ. ಹಾಗೇನೆ ಇನ್ನೊಂದು ರಾಜ್ಕೋಟ್ ಬಂದಿದೆ. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಟೆಕ್ಕಾದ ಮೊದಲನೇ ಸಾಂಗ್ ಏನಿದೆ ಅದು ಮಾರ್ಚ್ 17ನೇ ತಾರೀಕಿಗೆ ಬಿಡುಗಡೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಅವತ್ತು ನಮ್ಮ ಅಪ್ಪು ಸರ್ನ ಬರ್ಡೇ ದಿನ ಅವ್ರು ರಿಲೀಸ್ ಮಾಡ್ಬೇಕು ಅಂತ ಇಚ್ಛೆ ಆಗಿರುವಂತದ್ದು. ನಾವು ಸ್ಯಾಂಡಲ್ವುಡ್ ಡೇ ಅಂತಾನೆ ಸೆಲೆಬ್ರೇಟ್ ಮಾಡುವಂತ ಡೇ ಆಗಿರುವಂತದ್ದು. ಓಕೆ, ಈಗ 4ನೇ ಅಪ್ಡೇಟ್ ಬಂದು KD ದ ಫಿಲ್ಮ್. ಇದ್ರನ್ನ ಲಾಸ್ಟ್ ಸಾಂಗ್ ಶೂಟ್ ಏನಿದೆ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಶೂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವತಃ ಪ್ರೇಮ್ ಅವರೇನೆ ಒಂದು ಸೆಲ್ಫಿನ ತೆಗೆದು ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರ ಎಕ್ಸೈಟ್ಮೆಂಟ್ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಆ ರೀತಿನೇ ಈ ಒಂದು ಸಿನಿಮಾ ಒಳ್ಳೆ ರೀತಿಲಿ ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅಪ್ಕಮಿಂಗ್ D58 ಕೂಡ ನಾವು ಕಾಯ್ತಾ ಇದೀವಿ. ದಿ ಡೆವಿಲ್ ಏನಿದೆ ಇದ್ರದ್ದೊಂದು ಅಪ್ಡೇಟ್ ಬಂದು ಫಸ್ಟ್ ಸಾಂಗ್ ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುವಂಥದ್ದು ಏಪ್ರಿಲ್ 1ಗೆ ಇಲ್ಲ ಮಾರ್ಚ್ ಎಂಡಿಂಗಿಗೆ ಅಂತಾನೆ ಹೇಳ್ಬೋದು. ಮಾರ್ಚ್ ಎಂಡಿಂಗಿಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು. ಆದ್ರೆ ಇಲ್ಲಿ ಬಸ್ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು ಏನಂತಂದ್ರೆ ಏಪ್ರಿಲ್ 1st ವೀಕಲ್ಲಿ ಬರುತ್ತೆ ಅಂತ, ಏಪ್ರಿಲ್ 1ಗೆ ಅಂತಾನೆ ಹೇಳ್ತಿದ್ದಾರೆ. ಸೊ ನೋಡೋಣ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅಂತ. ಯಾಕೆಂದ್ರೆ ಅಲ್ಲಿವರೆಗೂ ನೀವು ಯಾವ್ದೇ ಕಾರಣಕ್ಕೂ ಒಂದು ಡೆವಿಲ್ ಟೀಮ್ ಕಡೆಯಿಂದ ಯಾವುದೇ ಒಂದು ಅಪ್ಡೇಟ್ ಬರಲ್ಲ. ಡೈರೆಕ್ಟ್ ಆಗಿ ಒಂದು ಸಾಂಗಿನ ವಿಷಯದಲ್ಲಿ ಅಪ್ಡೇಟ್ ಬರ್ಬೋದು ಮಾರ್ಚ್ ಲಾಸ್ಟ್ ವೀಕಲ್ಲಿ, ಅಂದ್ರೆ ಮಂತ್ ಎಂಡ್ ಅಲ್ಲಿ ಬರ್ಬೋದು. ಅದಾದ್ಮೇಲೆ ಏಪ್ರಿಲ್ 1ಗೆ ಒಂದು ಸಾಂಗ್ ನಿಮಗೆ ನೋಡೋಕ್ ಸಿಗುತ್ತೆ. ಅದು ಅಜ್ನೀಶ್ ಲೋಕನಾಥ್ ಅವರ BGM ಆಡ್ ಆಗಿ ಬರುವಂತದ್ದು. ಇದಕ್ಕೋಸ್ಕರನೇ ಅಜ್ನೀಶ್ ಅವರ ಎಲ್ಲ ಈಗ ಟಾಕ್ಸ್ ನಡೀತಿರುವಂತದ್ದು. ನೋಡೋಣ ಗುರು ಅಪ್ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅಂತ. ಓಕೆ, ಈಗ ನಾನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾನು ಹೇಳಿದಾಗೆ BRB ಅಪ್ಡೇಟ್ ಕೊಡ್ಬೇಕಾದ್ರೆ ಒಂದು ಹೊಸ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ. ಅದು 3D ಮತ್ತೆ 2D ವಿಷಯದಲ್ಲಾಗಿತ್ತು. ಹಾಗೇನೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದೊಂದು ತುಂಬಾನೇ ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿತ್ತು BRB ಸಿನಿಮಾ. ಹಾಗೇನೆ ಟಾಕ್ಸಿಕ್ ಸಿನಿಮಾ ಕೂಡ ಒಂದು ಹೊಸ ಮಾರ್ಕೆಟ್ ಓಪನ್ ಮಾಡ್ತಾ ಇದೆ. ಹೇಗೆ ಅಂತಂದ್ರೆ ಪ್ಯಾನ್ ವರ್ಲ್ಡ್ಗೆ, ಆಕ್ಚುಲ್ ಪ್ಯಾನ್ ವರ್ಲ್ಡ್ ನಾನು ಮಾತಾಡ್ತಿರುವಂತದ್ದು, ಸುಮ್ಮನೆ ಡಬ್ಬಿಂಗ್ ಮಾಡಿ ಬಿಡುವಂತ ವಿಷಯಗಳಲ್ಲ. ಪ್ಯಾನ್ ವರ್ಲ್ಡ್ ಲೈಕ್ ವಾರ್ನರ್ ಬ್ರದರ್ಸ್, 21st century 20th century ಈ ತರದ ಒಂದು ಡಿಸ್ಟ್ರಿಬ್ಯೂಷನ್ ನ ಇಟ್ಕೊಂಡು ಪ್ಯಾನ್ ವರ್ಲ್ಡ್ಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳನ್ನ, ಎಲ್ಲಾ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು ಟೀಮ್. ನಿಮ್ಗೆ ಏನ್ ಅನ್ಸುತ್ತೆ? ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದೀರಾ? ಯಾಕಂದ್ರೆ ಸಬ್ಜೆಕ್ಟ್ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಟೀಮ್ ಕಡೆಯಿಂದ ಇರುವಂತದ್ದು. ಆ ಒಂದು ರೀತಿಲಿ ನಿಮಗೆ ಆಸ್ ಎ ಫ್ಯಾನ್ ಆಗಿ ಅಥವಾ ಫ್ಯಾನ್ ಅಲ್ದೇ ಒಂದು ಕನ್ನಡ ಸಿನಿಮಾ ಫ್ಯಾನ್ ಆಗಿ ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.